ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಹೊಸ ರೇಷನ್ ಕಾರ್ಡ್, ಹೊಸ ಪಡಿತರ ಚೀಟಿಗಾಗಿ ಆನ್ಲೈನ್ ಅರ್ಜಿಯನ್ನು ಬಿಟ್ಟಿರುವಂಥದ್ದು. ಏನಪ್ಪ ಅಂತಂದರೆ, ಹೊಸ ಪಡಿತರ ಚೀಟಿಯನ್ನು ಅರ್ಜಿ ಸಲ್ಲಿಸಲು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ನಿಮ್ಮ ಅರ್ಧಕ್ಕೆ ಬಿಟ್ಟಿದ್ದರೆ ಉಳಿಸಲಾದ ಅರ್ಜಿ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಅರ್ಜಿಯನ್ನು ರಿಜೆಕ್ಟ್ ಮಾಡಬೇಕು. ಮತ್ತು ಹೊಸದಾಗಿ ಹಾಕಬೇಕಂದ್ರೆ ಅರ್ಜಿಯನ್ನು ಹಿಂಪಡೆದು ಮತ್ತೆ ಹೊಸದಾಗಿ ಹಾಕಬೇಕು. ಈ ಒಂದು ರೇಷನ್ ಕಾರ್ಡ್ ಅಪ್ಲೈ ಮಾಡಲು ನ್ಯೂ ರೇಷನ್ ಕಾರ್ಡ್ ಅಪ್ಲೈ ಮಾಡಲು ಆಧಾರ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಇದು BPL ಕಾರ್ಡಿಗೆ. ನೀವು ಯಾರು APL ಕಾರ್ಡ್ ಮಾಡ್ಕೋಬೇಕಂತೀರ ಅವರು ಬರೀ ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಗಿಂದಾಗಿ ಏನಪ್ಪ ಅಂತಂದ್ರೆ ತಕ್ಷಣವೇ ನಿಮಗೆ APL ಕಾರ್ಡ್ ಸಿಗುತ್ತದೆ. ನೀವೊಂದು ಅರ್ಜಿ ಸಲ್ಲಿಸಬೇಕಂತೇಳಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಹಾಗೆ ಆಧಾರ್ಗೆ ಮೊಬೈಲ್ ನಂಬರ್ ಯಾವ್ದು ಲಿಂಕ್ ಇರ್ತೋ ಅದನ್ನು ಕೂಡ ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ಮುಂದೆ ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನು ಹೊಡಿಬೇಕು. ಆಮೇಲೆ ಮುಂದೆ ಹೋಗುತ್ತೆ ಅಪ್ಲಿಕೇಶನ್ನು. ಈ ಒಂದು ರೀತಿಯಾಗಿ ಮುಂದೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್, ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ಇಲ್ಲಿ ಮುಂದೆ ಅಂತೇಳಿ ಒಂದು ಟಿಕ್ ಮಾರ್ಕ್ ಕಾಣುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರ್ಲಿಕ್ಕಂದ್ರೆ ಭೀ ನಡೆಯುತ್ತೆ. ಆಮೇಲೆ ಇಲ್ಲಿ ಮುಂದೆ ಅಂತೇಳಿ ಇಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನು ಕೊಡಲಾಗುತ್ತೆ ಸ್ನೇಹಿತರೆ. ಇವು 1, 2, 3, 4 ಮಾನದಂಡಗಳಿವೆ. ಕುಟುಂಬದ ವಾರ್ಷಿಕ ಆದಾಯ 20 ಲಕ್ಷಕ್ಕಿಂತ ಹೆಚ್ಚಿರುವ ಕುಟುಂಬಗಳಂತ ಇದೆ. ಇಲ್ಲಿ ನೋ ಅಂತ ಇರಬೇಕು. ವಾಹನ ಬಗ್ಗೆ ಹೇಗಿರುತ್ತೆ, ಹಾಗೂ ಜಮೀನು ಬಗ್ಗೆ 3 ಹೆಕ್ಟೇರ್ ಒಣಭೂಮಿ ಏನು ಇದು ನೋಡಿ ಸ್ನೇಹಿತರೆ, ಇದನ್ನು ಕೂಡ ನೋ ಅಂತ ಮಾಡಿ. ನಿಮಗೆ ಜಾಸ್ತಿ ಅದಕ್ಕಿಂತ ಅದು ಇದ್ದರೆ ಎಸ್ ಅಂತ ಮಾಡಿ, ಇರ್ಲಿಕ್ಕಂದ್ರೆ ನೋ ಅಂತ ಮಾಡಿ. ನಿಮಗೆ ಅನ್ವಯಿಸಿದರೆ ಎಸ್ ಮಾಡಿ, ಓಕೆನಾ. ಇಲ್ಲಿ ಮುಂದುವರೆಯಲು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಮುಂದೆ ಅಪ್ಲಿಕೇಶನ್ ಓಪನ್ ಆಧಾರ್ ಕಾರ್ಡ್, ಮೊಬೈಲ್ ನಂಬರ್ ಹಾಕಬೇಕು. ಆಮೇಲೆ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ, ಹೊಸ ಪಡಿತರ ಚೀಟಿ ಅಂದರೆ 2 ಇರ್ತವೆ. ಆದ್ಯತಾ ಕುಟುಂಬದ ಕ್ಲಿಕ್ ಮಾಡಬೇಕು. ಇದು BPL, ಇದು APL. ಆದ್ಯತೆ ಥರ ಅಂದರೆ APL. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. APL BPL ಮಾತ್ರ ಗೊತ್ತು. ಇಲ್ಲಿ ನೋಡಿ ಸ್ನೇಹಿತರೆ, ಬಯೋಮೆಟ್ರಿಕ್ ಮತ್ತು ಕಣ್ಣಿನ ಮುಖಾಂತರ ಕೂಡ ವೆರಿಫಿಕೇಷನ್ ಆಗಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ OTP ಮುಖಾಂತರನೂ ಕೂಡ ನಿಮ್ಮ ಬಯೋಮೆಟ್ರಿಕ್ ವರ್ಕ್ ಆಗದೇ ಇದ್ದರೆ, ಐರಿಸ್ ವರ್ಕ್ ಆಗದೇ ಇದ್ದರೆ ಇದು OTP ಮುಖಾಂತರ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಆ OTP ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಬಯೋಮೆಟ್ರಿಕ್ ಮತ್ತು ಕ್ಯಾಪ್ಚಾ 2 ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಯೋ ಅಂತಿದೆಯಲ್ಲ, ಇಲ್ಲಿ ಬಯೋಮೆಟ್ರಿಕ್ ಹೊಡಿಬೇಕು. ಆಮೇಲೆ ವೆರಿಫೈ ಮಾಡಬೇಕು. ಕ್ಯಾಪ್ಚಾ ಹಾಕಿ ವೆರಿಫೈ ಮಾಡಿದರೆ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಫೋಟೋ, ಆಧಾರ್ ಕಾರ್ಡ್ನಂಥ ಡೇಟ್ ಆಫ್ ಬರ್ತ್, ಮತ್ತು ಅಲ್ಲಿ ಸೇರಿಸಿ ಅಂತೇಳಿ ಒಂದು ಆಪ್ಷನ್ ಬರುತ್ತೆ. ಸೇರಿಸಿ ಅಂತ ಹೊಡೆದ ತಕ್ಷಣ ನಿಮಗೆ ಕಾಸ್ಟ್ ಸರ್ಟಿಫಿಕೇಟನ್ನು ಒಂದು ಆಡಿ ನಂಬರ್ ಟೈಪ್ ಮಾಡಲು ಒಂದು ಕ್ಲಿಕ್ ಮಾಡಿ ಅಲ್ಲಿ ಆಡಿ ನಂಬರನ್ನು ಹಾಕಬೇಕಾಗುತ್ತೆ. ನೀವು SC ST ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಹಾಕಬೇಕು. OBC ಇದ್ದರೆ ಆಡಿ ನಂಬರ್ 2 ಕಡೆ ಒಂದೇ ಆಡಿ ನಂಬರ್ ಹಾಕಬೇಕು. ನೀವು ಮೊದಲನೇದಾಗಿ ಏನಪ್ಪ ಅಂತಂದರೆ 2 ದಿನ ಇದೆ ಸ್ನೇಹಿತರೆ. ಒಂದು 8ನೇ ತಾರೀಕಿತ್ತು, ಇವತ್ತು 9ನೇ ತಾರೀಕು. 9ನೇ ತಾರೀಕು 12 ಗಂಟೆವರೆಗೆ ಮಾತ್ರ ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನ್ ವ್ಯಾಲಿಡ್ ಆಗಿರುತ್ತೆ. ಅಥವಾ ಟೈಮ್ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಅಥವಾ ನಾಳೆನೂ 10ನೇ ತಾರೀಕು ಕೂಡ ಬಿಡ್ಬೋದು. ಆಮೇಲೆ ನೀವು ಏನಪ್ಪ ಅಂತಂದರೆ ನಿಮ್ಮಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡನ್ನು ರೆಡಿಯಾಗಿ ಇಟ್ಕೋಬೇಕಾಗುತ್ತೆ. ಮತ್ತು ಪರ್ಸನ್ ಅಲ್ಲಿ ಇರಬೇಕು ಏನು ಬೇಡವೋ ಅನ್ನೋದು. ಪರ್ಸನ್ ಅಲ್ಲಿ ಇದ್ದರೆ ನಡೆಯುತ್ತೆ, ಇರಲಿಕ್ಕೆ ನಡೆಯುತ್ತೆ. OTP ಮುಖಾಂತರನೂ ಕೂಡ ಅವರನ್ನು ಆ್ಯಡ್ ಮಾಡ್ಕೋಬಹುದು. ಕೇವಲ ಒಬ್ಬರು ಇದ್ದರೆ ಮಾತ್ರ ನಡೆಯುತ್ತೆ. ಅವರ ಆಧಾರ್ ಕಾರ್ಡ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಸಾಕು. ಅವರು ಎಲ್ಲಿದ್ದರೂ ಕೂಡ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಆಲ್ರೆಡಿ ಒಂದು ಕಾರ್ಡಲ್ಲಿ ಇದ್ರಪ್ಪ ಅಂತಂದರೆ, ನೀವು ಆಲ್ರೆಡಿ ಒಂದು ಕಾರ್ಡಲ್ಲಿ APL ಅಥವಾ BPL ಕಾರ್ಡಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲ. ಯಾಕಪ್ಪ ಅಂತಂದರೆ ಆ ಒಂದು ಕಾರ್ಡನ್ನು ಕ್ಯಾನ್ಸಲ್ ಮಾಡಬೇಕು, ಅಥವಾ ಆ ಕಾರ್ಡ್ನಲ್ಲಂತ ನೀವು ಡಿಲೀಟ್ ಆಗಬೇಕು. ಅಂದರೆ ಮಾತ್ರ ಏನಪ್ಪ ಅಂತಂದರೆ ಈ ರೇಷನ್ ಕಾರ್ಡ್ ಹೊಸದಾಗಿ ಹಾಕಲು ಸಾಧ್ಯ. ಅದು ಈ ವರ್ಷ ಏನಪ್ಪ ಅಂತಂದರೆ ಯಾಕೋ ಹೊಸದಾಗಿ ಆಪ್ಷನನ್ನು ತಂದಿದ್ದಾರೆ, ಬಟ್ ಬೀಳ್ತಾ ಇಲ್ಲ. ಅವರು ಒಂದು ಕಾರ್ಡಲ್ಲಿ ಇದ್ರಪ್ಪ ಅಂತಂದರೆ ಬೀಳ್ತಾಯಿಲ್ಲ. ಫ್ರೆಶ್ ಆಗಿ ಯಾರು ಇರ್ತಾರೆ ಅವರು APL ಇಲ್ಲ BPL ಅವರು ಆಧಾರ್ ಕಾರ್ಡ್ ಲಿಂಕ್ ಇಲ್ಲಪ್ಪ ಅಂತಂದರೆ ಅವ್ರದ್ದು ಅಪ್ಲಿಕೇಶನ್ ಬೀಳ್ತಾ ಇದೆ, ಇನ್ನೂ ಅವ್ರದ್ದು ಬೀಳ್ತಾ ಇಲ್ಲ. ಯಾರು ಏನಪ್ಪ ಅಂತಂದ್ರೆ
ತಮ್ಮ ಸ್ವಂತಕ್ಕೆ ವಾಹನಗಳನ್ನು ಇಟ್ಕೊಂಡಿರ್ತೀರೋ 4 ಚಕ್ರದ ವಾಹನ ಅವರಿಗೆ ಈ ಒಂದು BPL ಕಾರ್ಡ್ ಹಾಕಲು ಸಾಧ್ಯವಿಲ್ಲ. ಅವರು APL ಹಾಕ್ಬೋದು. ಹಾಗೂ 6 ಅಥವಾ 7 ಎಕರೆಗಿಂತ ನಿಮ್ಮ ಜಮೀನು ಇತ್ತಪ್ಪ ಅಂದರೆ ಅವರು ಕೂಡ BPL ಅಪ್ಲಿಕೇಶನ್ ಹಾಕಲು ಸಾಧ್ಯವಿಲ್ಲ. ಅವ್ರ ಕಾರ್ಡ್ ಒಂದು ಆಗುವುದಿಲ್ಲ, ವೆರಿಫಿಕೇಷನ್ ಮಾಡೋ ಟೈಮ್ನಲ್ಲಿ ರಿಜೆಕ್ಟ್ ಮಾಡ್ತಾರೆ. ಈ ಒಂದು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು? ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ನೀವು ಸಿಟಿಗಳಲ್ಲಿದ್ದರೆ ಕರ್ನಾಟಕ 1 ಅಂತ ಇರುತ್ತೆ, ಕರ್ನಾಟಕ 1. ಹಾಗೂ ಸೇವಾ ಕೇಂದ್ರಗಳಲ್ಲಿ ಕೂಡ ನೀವು ಈ ಒಂದು ಅಪ್ಲಿಕೇಶನ್ಗೆ ರೇಷನ್ ಕಾರ್ಡ್ ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ನೀವು ನಿಮ್ಮ ಮಕ್ಕಳು ಅಂದರೆ 5-6 ವರ್ಷಕ್ಕಿಂತ ಕೆಳಗಡೆ ಇದ್ದವ್ರದ್ದು ಕೇವಲ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಆಧಾರ್ ಕಾರ್ಡ್ ಅವ್ರದ್ದು ಬಾಲ ಆಧಾರ್ ಅಂತ ಇರುತ್ತಲ್ಲ, ಅದಿದ್ದರೆ ಸಾಕು. OTP ಮುಖಾಂತರ ಅವರನ್ನು ಆ್ಯಡ್ ಮಾಡ್ಕೊಳ್ಳಲಾಗುತ್ತೆ. ಹಾಗೂ 6 ವರ್ಷಕ್ಕಿಂತ ಹೆಚ್ಚಿಗೆ ಇದ್ದವರಿಗೆ ಆಧಾರ್ ಕಾರ್ಡನ್ನು ಮತ್ತು ಬಯೋಮೆಟ್ರಿಕ್ ಮುಖಾಂತರ ಮಾಡ್ತಾರೆ. ಅವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರು ಇದ್ದರೆ ನಡೆಯುತ್ತೆ. ಇದನ್ನು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ತಹಶೀಲ್ ಆಫೀಸ್ ಹತ್ತಿರದ ನಿಮ್ಮ ವ್ಯಾಪ್ತಿಗೆ ಒಳಪಡುವ ತಹಶೀಲ್ ಆಫೀಸ್ನಲ್ಲಿ ಹೋಗಿ ಈ ಒಂದು ಕಾರ್ಡನ್ನು ವೆರಿಫಿಕೇಷನ್ ಮಾಡಿ ನಿಮಗೆ ಹೊಸದ ಒಂದು ರೇಷನ್ ಕಾರ್ಡನ್ನು ವಿತರಣೆ ಮಾಡುತ್ತಾರೆ. ಅದು ವಿದಿನ್ 1 ತಿಂಗಳಾಗ್ಬೋದು, 15 ದಿನ ಆಗ್ಬೋದು ಸ್ನೇಹಿತರೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ, ಈ ಒಂದು ನ್ಯೂ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಸ್ಟಾರ್ಟ್ ಆಗಿದ್ದಾವೆ ಅಂತೇಳಿ ಒಂದು ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.